ಹೇಳಕ್ಕಿಟ್ಟಿದೆ ಮಳೆ ಗಿಳಿ ಬರೋ ಹಂಗೆ ಕಾಣ್ತದೆ. ಹೋಗು ತಕಬ ಮಗ, ನಂಗೆ ಕಾಲೆಲ್ಲ ಹೊತ್ತು ಹೋಗೋಕ್ಕಾಗೋದಿಲ್ಲ. ಕಡಿ ಪಪ್ಪನ ಕೂಡ ನಿಂಗೆ 500 ರೂಪಾಯಿ ತೆಗಿಸ್ಕೊಡ್ತೆ. ಹೋಗು ಮಗ, ನಿನ್ನ ಜಾಣ ನನ್ನ ಮಗಳಲ್ಲ ನೀನು, ಹೋಗು ಮಗ. ರೀ ನಿಮ್ಗೆ ಎಂಥದ್ದು ಹೇಳಬೇಕು ಮಾಡಿದೆ ನಾನು. ಎಂತ ಗೊತ್ತದೆ, ನಮ್ಮ ನಿಮ್ಮ ಮಗಳು ನಾಳೆಗೆ ಮದಿ ಹಾಕೊಂಡು ಹೋಗಿ ಕಳಿಸೋದು, ಹೌದಾ? ಆ ಚೀಗ್ ಕಡ್ಡಿ ತೆಗೆದು ಚೀಗಿಡೋದಿಲ್ಲ ಗೊತ್ತದೆ. ಒಂದು ಇಟ್ಟು ಸಣ್ಣ ಕೆಲಸ ಮಾಡೋದಿಲ್ಲ. ಹಾಂ, ನೀವರು ಬಗ್ಗೆ ಹೇಳಿ. ನೀವು ಮುದ್ದೆ ಹೆಚ್ಚಾಗಿ ಹೋದೆ, ಏನಾದ್ರು ದುಡ್ಡು ಗಿಟ್ಟು ಬೇಕು ಅಂತಂದ್ರೆ ಕೊಡೋಕೆ ಹೋಗಬೇಡಿ, ಗೊತ್ತಾಯ್ತು? ನಾ ಹೇಳ್ದೆ ಹೇಳ್ಬೇಡಿ, ಕೊಡೋಕ್ಕೆ ಹೋಗಬೇಡಿ. ನಾ ಕೊಡೋಕೆ ಹೋಗೋದಿಲ್ಲ ಅದಕ್ಕೆಲ್ಲವ. ಅದಕ್ಕೊಂದು ಬ್ಯಾಗ್ ಮದಿ ಮಾಡ್ಸೋಕೆ ಚಲೋ, ಹೇಳಿದ ಮಾತು ಕೇಳೋದಿಲ್ಲ. ಪಪ್ಪ ನೀನು ನಂಗೆ ಈಗ 500 ರೂಪಾಯಿ ಕೊಡ್ಬೇಕೀಗ ಅಂತ ಅಮ್ಮನ ಅಂತ ಹೇಳಿದೆ. ಪಪ್ಪನ ಹತ್ರ ತಕ್ಕ ಹೇಳಿ ನಂಗೆ ಈಗ 500 ರೂಪಾಯಿ ಕೊಡು. ಎಂತಕ್ಕೆ ದುಡ್ಡು ನಿಂಗೆ 5 ರೂಪಾಯಿ? ಮನೇಲಿ ಇಟ್ಟು ಸಣ್ಣ ಕೆಲಸ ಮಾಡೋದು ಕಾಣೋದಿಲ್ಲ. 5 ರೂಪಾಯಿ ಬಂದ್ಬಿಡ್ತು, ಹೋಗಿ ನಿಮ್ಮ ಅಬ್ಬಿ ಕೊಡ್ತಾಗ ಹೋಗು. ಬಂದುಬಿಡ್ತು ದುಡ್ಡು ಕೇಳ್ತಿ. ಅಮ್ಮ ನೋಡೇ ಮಾರಿತಿ, ಪಪ್ಪನ ಹತ್ರ ನೀವು 500 ರೂಪಾಯಿ ತಕ್ಕ ಹೇಳಿದ್ದಿಲ್ಲ, 1 ರೂಪಾಯಿನೂ ಕೊಡೋದಿಲ್ಲ ಅಂತ ಬಾಯಿಗೆ ಬಂದಂಗೆ ಬೈತೆ. ನಂಗೆ ಗೊತ್ತದೆ, ನಂಗೆ ಗೊತ್ತಿದೆ. ಈಗ ನಂಗೆ 500 ರೂಪಾಯಿ ಕೊಡು, ನಂಗೆ ನೀವು ಕೊಡ್ತೆ ಹೇಳಿದ್ದಿಲ್ಲ. ನಂಗೆ ಗೊತ್ತಿದೆ. ಈಗ ನೋಡಿ ಮತ್ತೆ ವಾಪಸ್ನ ಪಟ್ಟಿರೋ ತೆಗೆ ಮ್ಯಾಲಿಟ್ಟು ಬತ್ತೆ. ಹೌದೇ ಮಗ, ನೀನು ಕೊಡ್ಲಿಲ್ವ 500 ರೂಪಾಯಿ? ನಿಮ್ಮ ಅಪ್ಪನ ಹತ್ರ ಹೇಳಿನಲ್ಲ ನಾನು, ಅದಕ್ಕೊಂದು 500 ರೂಪಾಯಿ ಕೊಡಿ ಖರ್ಚಿಗೆ ಹೇಳಿ. ಥೋ, ನಿಮ್ಮ ಅಪ್ಪ ಕಂಜೂಸು ಬಿಡು. ನಾನಲ್ಲೇ ಗೃಹಲಕ್ಷ್ಮಿ ದುಡ್ಡು ಬಂದು ಕೊಟ್ಟು ನಿಂಗೆ ಕೊಡ್ತೆ ಮಗ, ಬೇಜಾರಾಗಬೇಡ. 500 ರೂಪಾಯಿ ಅಲ್ಲ ನಿಂಗೆ ನಾ ಕೊಡ್ತೆ ಮಗ. ಈಗ ಹೋಗು ಅಭ್ಯಾಸ ಮಾಡ್ಕೊ. ಹಾಂ.